ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡುವ ಎಲ್ಲ ಪ್ರಗತಿಪರ ರೈತ ಪರ ಕೂಲಿ ಕಾರ್ಮಿಕರ ಪರ ಹೋರಾಟಗಾರರಲ್ಲಿ ನಾವು ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ. ಯಾವುದೇ ಅಧಿಕಾರಿ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾರೆ, ಆ ಅಧಿಕಾರಿಯ ಕರ್ತವ್ಯ ಏನಂದರೆ ಆ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಆದ್ಯತೆ ನೀಡುವ ಜೊತೆಗೆ ಕೂಲಿ ಕಾರ್ಮಿಕರ ಜನಸಾಮಾನ್ಯರ ಸಮಸ್ಯೆಗಳನ್ನು ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ ಒಂದು ಉನ್ನತ ಸ್ಥಾನದಲ್ಲಿರುವ ಅಧಿಕಾರಿಗಳಿಗೆ ನಾವು ಪ್ರಗತಿಪರ ಚಿಂತಕರಾಗಿ ಪ್ರಗತಿಪರ ರೈತ ಪರ ಹೋರಾಟಗಾರರಾಗಿ ದಲಿತ ಪರ ಹೋರಾಟಗಾರರಾಗಿ ಜಾತಿ ಪಟ್ಟ ಕಟ್ಟುವುದು ಸರಿಯಲ್ಲ ಅಂಥೇಳಿ ಪ್ರಗತಿಪರ ಹೋರಾಟಗಾರರೆಲ್ಲ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಯಾವುದೇ ಅಧಿಕಾರಿಯಾಗಲಿ ಅವರ ಕುರ್ಚಿಯಲ್ಲಿ ಕುಳಿತಾಗ ಅವರಿಗೆ ಒತ್ತಡನೂ ಇರ್ತದೆ. ಈಗ ರಾಜಕಾರಣಿಗಳು ಒತ್ತಡ ಹಾಕಿದಾಗ ನಾವು ರಾಜಕಾರಣಿಗಳು ಆ ಜಾತಿ ಈ ಜಾತಿ ಅಂತ ಹೇಳೋಕ್ಕಾಗಲ್ಲ. ನಾವು ಹುಟ್ಟುತ್ತಾನೆ ಯಾವ ಜಾತಿ ಅಂತೇಳಿ ಬರಲ್ಲ, ವಿದ್ಯಾಭ್ಯಾಸ ಮಾಡಿದಾಗ ಯಾವ ಜಾತಿ ಅಂತ ಬರಲ್ಲ. ನಾವು ಸಂವಿಧಾನದ ಅಡಿಯಲ್ಲಿ ಕೆಲಸ ನಿರ್ವಹಿಸುವಾಗ ನಾವು ಈ ಕೋಲಾರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಾದಂಥ ಹಿರಿಯ ಅಧಿಕಾರಿಗಳ ಮೇಲೆ ಒತ್ತಡ ಏನಾದರೂ ಇದ್ದರೆ ಅವರಿಗೆ ಉನ್ನತ ಅಧಿಕಾರಿಗಳಂತಾರೆ, DC ಅವರಿದ್ದಾರೆ, ಕಂದಾಯ ಮಂತ್ರಿಗಳಿದ್ದಾರೆ, ಸರ್ಕಾರ ಇದೆ. ಆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿ. ಅದನ್ನು ಬಿಟ್ಟು ನಾವು ನಮ್ಮ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳಿಗೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡೋಣ. ಅದರಂತೆ ಸಂವಿಧಾನದ ಅಡಿಯಲ್ಲಿ ನಾವು ಜಾತಿ ಪಟ್ಟ ಕಟ್ಟುವ ಮುಖಾಂತರ ನಮ್ಮ ಅಧಿಕಾರಿಗಳನ್ನು ನಾವೇ ಒತ್ತಡಕ್ಕೆ ಸಿಲುಕಿಸುವುದು ಬೇಡ ಅಂತೇಳಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಸಮಸ್ತ ಪ್ರಗತಿಪರ ಚಿಂತಕರು ಮತ್ತು ಪ್ರಗತಿಪರ ಹೋರಾಟಗಾರರಲ್ಲಿ ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ. ಹಿರಿಯ ಅಧಿಕಾರಿಗಳಿಗೆ ಜಾತಿ ಪಟ್ಟ ಕಟ್ಟುವುದು ಬೇಡ. ಇಲ್ಲಿ ಯಾವುದೇ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದರೂ ಅವರು ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಕರ್ತವ್ಯ ಅವರ ಮೇಲೆ ಇರುವುದರಿಂದ ಅವರ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲು ನಾವು ಅವರಿಗೆ ಸಹಕಾರ ಕೊಡೋಣ. ಅವರ ಮೇಲೆ ಏನಾದರೂ ಒತ್ತಡ ಇದ್ದರೆ ಅಂತಹ ಸಮಸ್ಯೆಯನ್ನು ಅವರು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಲಿ. ಅದಕ್ಕೂ ನಾವು ಸಹಕಾರ ಕೊಡೋಣ ಅಂತೇಳಿ ಮತ್ತೊಮ್ಮೆ ಹೋರಾಟಗಾರರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಕೋಲಾರ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಮೇಲೆ ಜಾತಿ ಪಟ್ಟ ಕಟ್ಟುವುದು ಯಾವ ನ್ಯಾಯ, ಎಷ್ಟರ ಮಟ್ಟಿಗೆ ಸರಿ? ಪ್ರಜ್ಞಾವಂತ ಪ್ರಗತಿಪರ ಹೋರಾಟಗಾರರಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಗಳು ಆ ಯಾವುದೇ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸಿದರೂ ಆ ಜಿಲ್ಲೆಯ ಅಭಿವೃದ್ಧಿಗೆ ಪಣ ತೊಡಬೇಕು. ಆ ಒಂದು ಜಿಲ್ಲೆಯ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ಸ್ಪಂದಿಸುವಂತಹ ಅಧಿಕಾರಿಗಳಿಗೆ ಈ ಒಂದು ಜಾತಿ ಪಟ್ಟು ಕಟ್ಟುವುದು ಸಮಂಜಸವಲ್ಲ. ಯಾಕಂದರೆ ಹುಟ್ಟುತ್ತಾ ನಾವು ಯಾವ ಜಾತಿ ಅಂತೇಳಿ ಬರಲ್ಲ, ನಾವು ವಿದ್ಯಾಭ್ಯಾಸ ಮಾಡೋ ಯಾವ ಪಾಠ ಅಂತ ಬರಲ್ಲ. ಅದೇ ರೀತಿ ಅಧಿಕಾರ ಚಲಾಯಿಸುವಾಗ ಅಧಿಕಾರ ಸ್ವೀಕರಿಸ ಮಾಡಿ ಜನಸಾಮಾನ್ಯರ ಕೆಲಸ ಮಾಡುವಾಗ ಈ ಒಂದು ಜಾತಿ ಪಟ್ಟ ಕಟ್ಟುವುದು ಸರಿಯಲ್ಲ. ಯಾಕಂದರೆ ರಾಜಕಾರಣಿಗಳು ಜಾತಿ ಪಟ್ಟ ಕಟ್ತಾರೆ, ಪ್ರಗತಿಪರ ಚಿಂತಕರು ಮತ್ತು ಹೋರಾಟಗಾರರು ಸಹ ಈ ಒಂದು ಜಾತಿ ಪಟ್ಟ ಕಟ್ಟುವ ಮುಖಾಂತರ ಜಿಲ್ಲೆಯ ಒಂದು ಹೋರಾಟದ ಹಾದಿ ಯಾವ ರೀತಿ ಸಾಗ್ತಾ ಇದೆ ಅಂತೇಳಿ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಮನದಟ್ಟು ಮಾಡಬೇಕಾದಂಥ ಪರಿಸ್ಥಿತಿ ಸಮಯಾವಕಾಶ ಇದು. ಯಾಕಂದರೆ ಇವತ್ತು ಯಾವುದೇ ಅಧಿಕಾರಿ ಬರಲಿ ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಮಾಡಬೇಕು. ಗ್ರಾಮೀಣ ಪ್ರದೇಶಗಳ ಒಂದು ಸಮಸ್ಯೆ ಇರ್ಬೋದು, ರೈತ ಕೂಲಿ ಕಾರ್ಮಿಕ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು, ಜನಸಾಮಾನ್ಯರ ಸಮಸ್ಯೆ, ಯಾವುದೇ ಸಮಸ್ಯೆ ಇರಲಿ, ಅಧಿಕಾರಿಗಳು ತಾವು ಕೂತಿರುವ ಕುರ್ಚಿಯಲ್ಲಿ ಅವರ ಒಂದು ಗ್ರೀನ್ ಇಂಕ್ಗೆ ಬೆಲೆ ಕೊಟ್ಟರೆ ಒಂದು ಸಹಿ ಹಾಕಿದರೆ ಅದಕ್ಕೆ ಒಂದು ಬೆಲೆ ಇರ್ತದೆ. ಅಂತಹ ಅಧಿಕಾರಿಗಳಿಗೆ ಅವರು ನಮ್ಮ ಜಾತಿ ಇವರು ನಮ್ಮ ಜಾತಿ ಅಂತೇಳಿ ಪಟ್ಟ ಕಟ್ಟುವ ಮುಖಾಂತರ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತೆ ಕುಂಠಿತವಾಗುವಂತಹ ಈ ಒಂದು ನಡೆ ಸಮಂಜಸವಲ್ಲ. ನಾವು ಕೋಲಾರ ಜಿಲ್ಲೆಯ ಎಲ್ಲ ಪ್ರಗತಿಪರ ಹೋರಾಟಗಾರರಿಗೆ ಪ್ರಗತಿಪರ ಚಿಂತಕರಿಗೆ ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ. ಹಿರಿಯ ಅಧಿಕಾರಿಗಳಿಗೆ ಜಾತಿ ಪಟ್ಟ ಕಟ್ಟುವುದು ಬೇಡ. ಏನೇ ಸಮಸ್ಯೆ ಇರಲಿ ಆ ಸಮಸ್ಯೆಯನ್ನು ನಾವು ಎಲ್ಲ ಕುಳಿತು ಮಾತನಾಡಿ ಹಿರಿಯ ಅಧಿಕಾರಿಗಳಿಗೆ ತೊಂದರೆ ಆಗ್ತಾ ಇದೆಯಾ, ಆ ತೊಂದರೆ ಆದರೆ ಆ ಸಮಸ್ಯೆಯನ್ನು ಬಗೆಹರಿಸಲು ಹಿರಿಯ ಅಧಿಕಾರಿಗಳಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಕಂದಾಯ ಮಂತ್ರಿಗಳಿದ್ದಾರೆ, ಇನ್ನು ಸರ್ಕಾರದ ಮಟ್ಟದ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಅವರ ಬಳಿ ಈ ಒಂದು ಸಮಸ್ಯೆಗೆ ನಮ್ಮಿಂದ
ಸಮಸ್ಯೆ ಆಗ್ತಾ ಇದೆ, ಇದರಿಂದ ನನಗೆ ಒತ್ತಡ ಆಗ್ತಾ ಇದೆ ಅಂತೇಳಿ ಅವರು ಪತ್ರ ವ್ಯವಹಾರನ ಮಾಡಲಿ, ಇಲ್ಲವಾದರೆ ಅವರ ಬಳಿ ಹೋಗಿ ಅವರ ಸಮಸ್ಯೆನ ಹೇಳ್ಕೊಳ್ಳಿ. ಅದನ್ನು ಬಿಟ್ಟು ನಮ್ಮ ಕೋಲಾರ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಜನಸಾಮಾನ್ಯರ ಸಮಸ್ಯೆಗಳು ಗಂಭೀರವಾಗಿ ಪರಿಗಣಿಸುವ ದೃಷ್ಟಿಯಿಂದ ಯಾವುದೇ ಅಧಿಕಾರಿಗಳಿಗೆ ನಾವು ಜಾತಿ ಪಟ್ಟ ಕಟ್ಟುವುದು ಬೇಡ ಅಂತೇಳಿ ಎಲ್ಲ ರೈತ ಪರ, ದಲಿತ ಪರ, ಕೂಲಿ ಕಾರ್ಮಿಕರ ಪರ, ಮಹಿಳೆಯರ ಪರ ಸಂಘಟನೆಗಳಿಗೆ ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ. ದಯವಿಟ್ಟು ಯಾವುದೇ ಅಧಿಕಾರಿಗಳಿಗೆ ನಾವು ಜಾತಿ ಪಟ್ಟ ಕಟ್ಟೋದು ಬೇಡ. ಯಾರಿಂದ ಯಾವ ಅಧಿಕಾರಿಗಳಿಗೂ ಒತ್ತಡ ಆಗಲಿ, ಅವರ ಮೇಲೆ ಅವರ ಕೆಲಸ ಕಾರ್ಯಕ್ಕೆ ಅಡ್ಡಪಡಿಸೋದು ಯಾರೂ ಮಾಡಲ್ಲ. ದಯವಿಟ್ಟು ನಮ್ಮ ಪ್ರಗತಿಪರ ಹೋರಾಟಗಾರರು, ಚಿಂತಕರು ಈ ಒಂದು ಕೋಲಾರದ ಹಿರಿಯ ಅಧಿಕಾರಿಗಳ ಮೇಲೆ ಜಾತಿ ಪಟ್ಟ ಕಟ್ಟದೆ ಅವರ ಅಭಿವೃದ್ಧಿಗೆ ನಾವು ಸಹ ಅವರಿಗೆ ಸಹಕರಿಸೋಣ ಅಂತೇಳಿ ಎಲ್ಲ ಸಮಸ್ತ ರೈತ ಪರ, ಕೂಲಿ ಕಾರ್ಮಿಕರ, ದಲಿತ ಪರ ಎಲ್ಲ ಒಂದು ಪ್ರಗತಿಪರ ಹೋರಾಟಗಾರರಿಗೆ ಮತ್ತೊಮ್ಮೆ ರೈತ ಸಂಘದಿಂದ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಕೋಲಾರ ಜಿಲ್ಲೆಯ ಹಿರಿಯ ಅಧಿಕಾರಿಗಳಿಗೆ ನಾವು ಯಾವುದೇ ಕಾರಣಕ್ಕೂ ಜಾತಿ ಪಟ್ಟ ಕಟ್ಟುವ ಭ್ರಮಯಕ್ಕೆ ಹೋಗಬಾರ್ದು. ಅವರು ನಮ್ಮ ಕೋಲಾರ ಜಿಲ್ಲೆಯ ಒಂದು ಅಭಿವೃದ್ಧಿಗೆ, ಜನಸಾಮಾನ್ಯರಿಗೆ ಸ್ಪಂದಿಸುವಂಥ ಅಧಿಕಾರಿ ಆಗಬೇಕು. ಅವ್ರಿಗೇನೇ ಸಮಸ್ಯೆ ಆದ್ರೂ ಅವರು ಇದೇ ಅಧಿಕಾರಿಗಳ ಬಳಿ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿ ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ.